ಥ್ಯಾಂಕ್ಸ್ ಬೇಬಿ, ನನ್ನ ಒಳಗೆ ಬಿಟ್ಕೊಂಡಿದ್ದಕ್ಕೆ. ಏಯ್, ಏನು ನಿನ್ನ ಪ್ರಾಬ್ಲಮ್ಮು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಕೈಲಿ ಹೊಡ್ಸಿದ್ರು ನಿನಗಿನ್ನ ಬುದ್ಧಿ ಬಂದಿಲ್ಲ ಅಲ್ಲ? ತಿರ್ಗಾ ಮನೆ ಹತ್ರ ಬಂದಿದ್ಯಾ? ಮತ್ತೆ ಪೊಲೀಸ್ ಅವ್ರನ್ನ ಕರ್ಸ್ಲಾ? ಕರ್ಸು ಬೇಬಿ, ಕರ್ಸು. ಇನ್ನು ಎಷ್ಟು ಓಡಿಸ್ತೀಯ ಓಡಿಸು. ಪ್ರಾಣ ತೆಗೆಸ್ತೀಯಾ ತೆಗ್ಸು, ಅದು ಆಗೋಗ್ಲಿ. ಎಷ್ಟೆಲ್ಲ ಮಾಡಿದೆ ಬೇಬಿ. ಮನೆ ಹತ್ರ ಬಂದರೆ ಕತ್ತಿಡ್ದು ಆಚೆ ತಳಿಸ್ದೆ, ಪೊಲೀಸ್ ಕರೆಸಿ ಓಡಿಸ್ದೆ, ಅವಮಾನ ಮಾಡಿಸ್ದೆ. ಇಷ್ಟೆಲ್ಲ ಆದರೂ ನನಗೆಲ್ಲಾನು ಬಿಟ್ಟು ಮತ್ತೆ ನಿನ್ನ ಹತ್ರನೇ ಬಂದಿದ್ದೀನಿ. ದುಡ್ಗೋಸ್ಕರ ಅಲ್ಲ ಬೇಬಿ, ನಿನಗೋಸ್ಕರ. ಸಾಕು, ಸುಮ್ಮನಿರೋ. ಎಷ್ಟು ಡ್ರಾಮಾ ಮಾಡ್ತೀಯಲ್ಲ. ಒಟ್ಟಿಗೆ ಇದ್ದಾಗ ಒಂದ್ ದಿವಸನೂ ನನ್ನ ಮೇಲೆ ಪ್ರೀತಿ ತೋರಿಸ್ಲಿಲ್ಲ, ಒಂದ್ ದಿವಸನೂ ಪ್ರೀತಿನೂ ನಡ್ಕೊಂಡಿಲ್ಲ. ಈಗ ಡ್ರಾಮಾ ಮಾಡ್ತಾ ಇದ್ಯಾ? ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಮೇಲಂತೂ ನಂಬಿಕೆನೇ ಇಲ್ಲ. ಆದರೂ ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ನೀನು ಸರಿ ಹೋಗ್ಬೇಕು ಅಂದರೆ ನಿನಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಅನಿಸ್ತಾ ಇದೆ. ನೀನು ಸರಿ ಹೋಗ್ತೀನಿ ಅಂದರೆ ನಿನಗೆ ಸೆಕೆಂಡ್ ಚಾನ್ಸ್ ಕೊಡ್ತೀನಿ. ನಿನ್ನ ಪಾಡಿಗೆ ನೀನಿರಬೇಕು, ನನ್ನ ಪಾಡಿಗೆ ನಾನಿರ್ತೀನಿ. ಯಾವುದೇ ಕಾರಣಕ್ಕೂ ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ನನಗೇನು ಬೇಕೋ ಅದನ್ನು ಮಾಡ್ತೀನಿ, ನನಗೆ ಹೇಗೆ ಬೇಕೋ ಆಗಿರ್ತೀನಿ. ನೀನು ಅದನ್ನು ನೋಡಿಕೊಂಡು ಸೈಲೆಂಟಾಗಿರಬೇಕು. ನನ್ನ ಫ್ರೀಡಮ್ಗೆ ಯಾವತ್ತೂ ಅಡ್ಡ ಬರಬಾರ್ದು. ದೊಡ್ಡದಾಗಿ ನಾನು ಜಯದೇವ್ ದಿವಾನ್, ನನ್ನ ಜೇಡಿ ಅಂತ ಬಿಲ್ಡಪ್ ಕೊಡಬಾರ್ದು. ಈ ಕಂಡೀಷನ್ಸ್ಗೆಲ್ಲ ಓಕೆ ಅನ್ನೋದಾದರೆ ಹೋಗ್ಲಿ ಪಾಪ ಅಂತ ನಿನಗೆ ಈ ಮನೇಲಿರೋದಕ್ಕೆ ಅವಕಾಶ ಕೊಡ್ತೀನಿ. ಬಟ್ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೆ. ಅದಕ್ಕೆ ಓಕೆ ಅಂದರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ಬೋದು. ನೋಡು, ಯೋಚನೆ ಮಾಡು ಏನು ಮಾಡ್ತೀಯ ಅಂತ. ಸರಿ ಬೇಬಿ, ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಒಂದು ಟೈಮಲ್ಲಿ ರೂಲ್ ಮಾಡ್ತಿದ್ದವ್ ನಾನು. ಈಗ ರೂಲ್ಸ್ನ ಫಾಲೋ ಮಾಡೋ ಮಟ್ಟಕ್ಕೆ ಬಂದಿದ್ದೀನಿ. ಲೈಫ್ ಅನ್ನೋದು ಫುಲ್ ಸರ್ಕಲ್ ಅಂತಾರಲ್ಲ, ಹಾಗೆ. ಏನು ಜೀತದ ಹಾಳಾಗಿರ್ಬೇಕಲ್ವ, ಅದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊತೀನಿ. ಆದರೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿಯಲ್ಲ, ಥ್ಯಾಂಕ್ ಯು. ನೀನು ಹೇಳ್ದಂಗೆ ಕೇಳ್ಕೊಂಡು. ನೋಡಿ, ನಾನೇ ಮತ್ತೆ ಫೋನ್ ಮಾಡೋ ತನಕ ನೀವು ಕೆಲ್ಸಕ್ಕೆ ಬರೋದು ಬೇಡ. ಟೆನ್ಷನ್ ಆಗಬೇಡಿ. ಮಂತ್ಲಿ ನಿಮ್ಗೆ ಏನು ಸೇರಬೇಕೋ ಅದು ನಿಮ್ಮ ಅಕೌಂಟಿಗೆ ಸೇರುತ್ತೆ. ನೀವು ಹೊರಡಿ. ಜೈ, ಊಟ ಮಾಡಿದ್ಯಾ? ಊಟ ಇಲ್ಲ ಬೇಬಿ, ಊಟ ಬೇಡ. ಊಟ ಮಾಡೋ ಮನಸ್ಸಿಲ್ಲ. ಬರೀ ಊಟ ಅಂತಲ್ಲ, ಯಾವುದಕ್ಕೂ ಮನಸ್ಸಿಲ್ಲ, ಯಾವುದ್ರ ಮೇಲೆ ಆಸಕ್ತಿನೂ ಇಲ್ಲ. ಅಲ್ಲ, ಹೀಗಂದ್ರೆ ಹೇಗೆ? ಹಸ್ಕೊಂಡಿರಕ್ಕಾಗತ್ತಾ? ನಡಿ, ಸ್ವಲ್ಪನಾದ್ರೂ ಊಟ ಮಾಡಿ. ಅಯ್ಯೋ ಶೆಟ್. ಏನಾಯ್ತು? ಅಲ್ಲ, ಈ ಕೆಲ್ಸದವರು 2 days ರಜಾ ಕೇಳಿದ್ರ? ಹೋಗ್ಲಿ ಪಾಪ ಅಂತ ರಜಾ ಕೊಟ್ಟೆ. ನೋಡು, ಕೆಲಸನ ಹಾಗೆ ಬಿಟ್ಟು ಹೋಗಿದ್ದಾರೆ. ಈಗ ಆ ಬಾಕ್ಸ್ ನಾನೇ ಮೇಲಿಡ್ಬೇಕು. ಎಲ್ಲ ನನ್ನ ಕರ್ಮ. ಬೇಬಿ, ನಾನು ಮಾಡ್ತೀನಿ. ಜೈ, ನೀನು ಈ ಕೆಲಸ ಮಾಡ್ತೀಯಾ? ಇನ್ಮೇಲೆ ಈ ಕೆಲಸ ಎಲ್ಲ ನಂದೇ ಅಲ್ವ. ನಾನೇ ಕೇರ್ ಟೇಕರ್ ಅಂದಮೇಲೆ ಎಲ್ಲ ನಾನೇ ಮಾಡ್ತೀನಿ. ಎಲ್ಲಿಡ್ಬೇಕು? ಮೇಲ್ಗಡೆ ರೈಟ್ ಸೈಡಲ್ಲಿ ಸ್ಟೋರ್ ರೂಮ್ ಇದೆ, ಅಲ್ಲಿ ಇಟ್ಬಿಡು. ಆನಂದ್, ಗೌತಮ್ ಫೋನ್ ಮಾಡಿದ್ನಾ? ಎಲ್ಲರೂ ಆರಾಮಾಗಿದ್ದಾರಂತ. ಎಲ್ಲರೂ ಆ ಮನೆಗೆ ವಾಪಸ್ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈಗ ಮನೆಗೆ ಒಂದು ಫ್ಯಾಮಿಲಿ ಫೀಲ್ ಬಂದಿದೆ. ಮನೆ ಮನೆ ಅಂತ ಅನ್ಸ್ಕೊಳ್ತಿದೆ. ಮುಂಚೆ ಹಾಳು ಸುರಿಯೋ ಪಾಳು ಬಂಗ್ಲೆ ಆಗ್ಬಿಟ್ಟಿತ್ತು. ಈಗ ಗೌತಮ್ ಭೂಮಿಕಾ ವಾಪಸ್ ಬಂದ್ಮೇಲಂತೂ ಆ ಮನೆಗೆ ಒಂಥರ ಜೀವ ಬಂದಂಗಾಗಿದೆ. ಹೌದು, ಜೀವ ಕಳೆ ಅಂತಾರಲ್ಲ, ಆ ಥರ ಆಗ್ತಿದೆ ಮನೆ. ಎಲ್ಲರೂ ಬದಲಾಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ
ಶಕುಂತಲಾ ಆಂಟಿ, ಲಕ್ಷ್ಮೀಕಾಂತ್ ಅಂಕಲ್ಲು ಏನು ಇದಾನಲ್ಲ ಮುಟ್ಟಾಳ ಜಯದೇವ್, ಅವನು ಒಬ್ಬ ಬದಲಾಗಲಿಲ್ಲ ಅಷ್ಟೇ. ಅವನೇ ತಾನೇ ಆ ಮನೆಗೆ ದೊಡ್ಡ ತಲೆನೋವಾಗಿದ್ದಿದ್ದು, ನೆಗೆಟಿವ್ ಎನರ್ಜಿ ಥರ ಇದ್ದಿದ್ದು. ಅವನು ಹೋದ್ಮೇಲೆ ಇನ್ನೆಲ್ಲಿಂದ ನೋವು, ಬರೀ ಖುಷಿನೇ. ನಮ್ಮ ಗೆಳೆಯನ ದರ್ಬಾರಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದಾರೆ, ಅದೇ ಖುಷಿ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿದ್ದಾರಲ್ಲ, ಅದು ನೋಡೋಕ್ಕೆ ಒಂಥರ ಚಂದ ಚಿನ್ನ. ಬಾ, ಇವ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಕೆಟ್ಟ ದೃಷ್ಟಿ ಏನೋ ಬೀಳ್ತಿರ್ಲಿಲ್ಲ, ಆದರೆ ಲಕ್ಷ್ಮೀಕಾಂತ್ ಅಂಕಲ್ ಮಾಡಿರೋ ಕೆಲಸ ಇದೆಯಲ್ಲ, ಅವ್ರು ಯಾಕೆ ಅವನ್ನ ಜೈಲಿಂದ ಬಿಡಿಸ್ಕೊಂಬಂದ್ರು? ಮತ್ತೆ ಅವ್ನು ಬಂದು ಇನ್ನೇನು ಕಿತಾಪತಿ ಮಾಡ್ತಾನೋ, ಅದೇ ಟೆನ್ಷನ್ ಆಗ್ತಿದೆ ನನಗೆ. ಚಿನ್ನ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಗೆಳೆಯ ಮುಂಚಿನ ಥರ ಅಲ್ಲಮ್ಮ, ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ, ಫಾರ್ಮಿಗೆ ಬಂದಿದ್ದಾನೆ. ಅವನ ಹತ್ರ ಯಾರು ಬೇಳೆನೂ ಬೇಯೋದಿಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾರಾದರೂ ಬಾಲ ಬಿಚ್ಚಿದ್ರೆ ಅಲ್ಲೇ ಕಟ್ ಮಾಡಿ ಬಿಸಾಕ್ತಾ ಇರ್ತಾನೆ. ಆದರೂ ಆನಂದ್, ಅವ್ನು ಬದಲಾಗ್ತಾನೆ ಅಂತ ಲಕ್ಷ್ಮೀಕಾಂತ್ ಅಂಕಲ್ಗೆ ಹೇಗೆ ಅಷ್ಟೊಂದು ನಂಬಿಕೆ ಬಂತು ಅಂತ. ಅದರ ಚಿನ್ನ, ಮುಂಚೆ ಲಕ್ಷ್ಮೀಕಾಂತ್ ಅಂಕಲ್ಲು ಇದೇ ಥರ ಇದ್ರಲ್ಲ, ನಾನು ಬದಲಾದ ಹಾಗೆ ಅವನು ಬದಲಾಗ್ಬೋದೇನೋ ಅನ್ನೋ ಆಸೆ. ಅಲ್ಲದೆ ಅವರೇ ಹೇಳಿದ್ರಲ್ಲ, ಅವ್ನು ಮಾಡಿರೋ ಸುಮಾರು ಕೆಟ್ಟ ಕೆಲಸದಲ್ಲಿ ನನ್ನ ಪಾಲು ಇದೆ ಅಂತ. ಹಾಗಾಗಿ ನನ್ನಿಂದನೇ ಅವ್ನು ಬದಲಾಗಲಿ ಅನ್ನೊಂದು ಆಸೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ಅವರೇ ತಾನೇ ಅವನ್ನ ಸಾಕಿದ್ದು. ಅವನ ಸೆಂಟಿಮೆಂಟ್ ಇರುತ್ತೆ, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ನೋಡೋಣ, ಸಮಯನೇ ಎಲ್ಲ ಸರಿ ಮಾಡಬೇಕು, ಮಾಡುತ್ತೆ. ಯು ಡೋಂಟ್ ವರಿ, ಆರಾಮಾಗಿರು.